1 2 3 4 5 6 7 8 ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ವಿಡಿಯೋಗೆ. ಆ್ಯಂಡ್ ಇವತ್ತು ಹಾಲ್ ವಿಡಿಯೋ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವೇನಾದರೂ ಹೊಸದಾಗಿ ನನ್ನ ಪೇಜ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಆಲ್ರೆಡಿ ನೀವೇನಾದರೂ ಸಬ್ಸ್ಕ್ರೈಬರ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ತಮ್ಮನೆಲ್ಲ ನೋಡಿ ನಿಮ್ಗೆ ಗೊತ್ತಾಗಿರುತ್ತೆ ಇವತ್ತು ಹಾಲ್ ಶೂಟ್ ಮಾಡ್ತಾ ಇದ್ದೀನಿ ಅಂತ. ಆ್ಯಂಡ್ ಹೇಳ್ತೀರಾ ಸುಮ್ಮನೆ ನೀನು ದುಡ್ಡು ವೇಸ್ಟ್ ಮಾಡ್ತಾ ಇದೆಯಾ ಬಟ್ಟೆ ಮೇಲೆ ಅಂತ ಅಂದ್ಬಿಟ್ಟು. ಖಂಡಿತವಾಗ್ಲೂ ಇಲ್ಲ. ಯೂಟ್ಯೂಬ್ ಮಾಡ್ತಿರೋರಿಗೆ ಗೊತ್ತಿರುತ್ತೆ ಏನು ಅಂತ ಅಂದ್ಬಿಟ್ಟು. ನೀವು ಇನ್ವೆಸ್ಟ್ ಮಾಡಿದ್ರೆ ಮಾತ್ರ ನಿಮ್ಗೆ ರಿಟರ್ನ್ಸಲ್ಲಿ ಏನಾದರೂ ಬರೋಕ್ಕೆ ಸಾಧ್ಯ. ಸುಮ್ಮನೆ ನಾನು ಕೂತ್ಕೊಂಡ್ಬಿಟ್ಟು ವಿಡಿಯೋ ಮಾಡಿಬಿಡ್ತೀನಿ ನಂಗೆ ದುಡ್ಡು ಬರಬೇಕು ಅಂದರೆ ಖಂಡಿತ ಬರಲ್ಲ. ಇವಾಗ ನೀವೊಂದು ಮೇಕಪ್ ವಿಡಿಯೋ ಮಾಡ್ತೀರಾ ಅಂತಂದರೆ ನೀವು ಮೇಕಪ್ನ ಹೊಸದಾಗಿ ತೊಗೊಂಡು ತಾನೇ ನೀವು ವಿಡಿಯೋನ ಶೂಟ್ ಮಾಡ್ತೀರಾ, ಸ್ಟಾರ್ಟ್ ಮಾಡ್ತೀರಾ ಯೂಟ್ಯೂಬ್ನ. ಹಾಗೇನೆ ಇದೂ. ಸೊ ಇನ್ವೆಸ್ಟ್ ಮಾಡಬೇಕು, ಆವಾಗ ರಿಟರ್ನ್ಸಲ್ಲಿ ಬರುತ್ತೆ. ಸುಮ್ಮನೆ ಏನೋ ಒಂದು ವಿಡಿಯೋ ಮಾಡ್ತೀವಿ ಅಂತ ಮಾಡೋಕ್ಕಾಗಲ್ಲ. ಸೊ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ಫ್ಲಿಪ್ಕಾರ್ಟ್ ಹಾಲ್ ಮಾಡ್ತಿದ್ದೀನಿ. ಇವತ್ತು ನಾನು ಏನೇನೋ ತರಿಸ್ಕೊಡಿದ್ದೀನಿ. ಟಾಪು, ನೈಟ್ ಡ್ರೆಸ್ಸು, ಆಮೇಲೆ ಕುರ್ತಾ ಆ ಥರ ತರಿಸ್ಕೊಟ್ಟಿದ್ದೀನಿ. ಒಂದು 8 ಐಟಮ್ಸು. ಇದು ಬಂದು ಆಲ್ಮೋಸ್ಟ್ ಒಂದು 15-20 ದಿನ ಆಯಿತು. ನಾನು ಹಂಗೆ ಕೂಡಿಟ್ಟು ವಿಡಿಯೋ ಮಾಡೋದು. ಒಂದೊಂದೇ ಮಾಡೋಕ್ಕೆ ಆಗಲ್ಲ, ಮತ್ತು 3-4 ಬಂದಿರುತ್ತೆ, 2 ಬಂದಿರಲ್ಲ, ಲೇಟ್ ಆಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಲಮ್ಸಮಾಗಿ ಬರೋ ತನಕ ಕಾದು ಆಮೇಲೆ ನಾನು ಶೂಟ್ ಮಾಡೋದು. ಸೊ ಲೆಟ್ ಸ್ಟಾರ್ಟ್. ಫಸ್ಟ್ ಬಂದೆ ಈ ಟಾಪ್. ಚೆನ್ನಾಗಿದೆ ಅಲ್ಲ, ಹೈ ವೇಸ್ಟ್ ಜೀನ್ಸ್ ಮೇಲೆ ಹಾಕಿದ್ರೆ ಸೂಪರ್ ಆಗಿರುತ್ತೆ. ಇದರಲ್ಲಿ ಕಲರ್ ಆಪ್ಷನ್ಸ್ ಇದೆ ಆಯಿತಾ, ನಿಮಗೆ ನೀವು ಬೇಕಿದ್ರೆ ಪಿಕ್ ಮಾಡ್ಬೋದು. ಬಟ್ ನನ್ನ ಹತ್ರ ಈ ಥರ ಕಲರ್ ಇರಲಿಲ್ಲ, ಲ್ಯಾವೆಂಡರ್ ಕಲರ್ ಇರಲಿಲ್ಲ ಅಂತ ಹೇಳಿ ಈ ಕಲರ್ನ ತರಿಸ್ಕೊಂಡೆ. ಇದೊಂಥರ ಹಾಲ್ಟರ್ ನೆಕ್ದು ಡಿಸೈನ್ ಇದೆ. ನೀವು ನಾರ್ಮಲ್ ಬ್ರಾನ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದ್ರೆ ಹಾಲ್ಟರ್ ನೆಕ್ದು ಬರುತ್ತೆ ಗೊತ್ತಾ, ಅದನ್ನು ಕೂಡ ಯೂಸ್ ಮಾಡ್ಬೋದು. ಸೊ ಹಿಂಗಿದೆ. ಆ್ಯಕ್ಚುಲಿ ಇದೆರಡು ಸಪ್ರೇಟ್ ಆಯಿತಾ. ಸೊ ಅಂದರೆ ಒಟ್ಟಿಗೆ ಹಾಕ್ಕೊಳ್ಳೋದು. ಬಟ್ ಇಲ್ಲಿ ನೀವು ಏನಂದ್ರೆ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಒಂದ್ಸತಿ ಮೇಲೆ ಕೆಳಗೆ ಆಗುತ್ತಲ್ಲ, ಆವಾಗ ನೀವು ಇದನ್ನು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಬೇಕು. ಅದಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಲೇಸ್ ಕೊಟ್ಟಿದ್ದಾರೆ. ಚೆನ್ನಾಗಿದೆ ಅಲ್ಲ. ಹೈ ವೇಸ್ಟ್ ಬ್ಲ್ಯಾಕ್ ಪ್ಯಾಂಟ್, ಇಲ್ಲಾಂದರೆ ಈ ಥರ ಪ್ಯಾಂಟ್ ಮೇಲೆ ಕೂಡ ಚೆನ್ನಾಗಿ ಕಾಣುತ್ತೆ. ಕತ್ಲೆ ಆಗ್ಬಿಟ್ಟಿದೆ ಅಲ್ವಾ ಸ್ವಲ್ಪ. ಆ್ಯಕ್ಚುಲಿ ಮಳೆ ಬರೋದ್ರೆ ಆಗುತ್ತೆ, ಅದಕ್ಕೆ ನಾನು ವಿಡಿಯೋ ಮಾಡೋ ದಿವಸನೇ ಈ ಥರ ಆಗುತ್ತೆ. ಪರವಾಗಿಲ್ಲ. ಸೊ ಲೆಟ್ ಸ್ಟಾರ್ಟ್. ನೆಕ್ಸ್ಟ್ ಯಾವುದಂತ ತೋರಿಸ್ತೀನಿ. ಏನೋ ಗೊತ್ತಿಲ್ಲ, ಫ್ಲಿಪ್ಕಾರ್ಟ್ ನನಗೆ ಹಿಂಗೆ ಹೊಡಿತೀನಿ ಅಂದರೆ ಅಷ್ಟೆಲ್ಲ ನಾನು ಶಾಪಿಂಗ್ ಮಾಡ್ತೀನಿ. ಆದ್ರೂ ನನಗೆ ಕ್ಯಾಶ್ ಆನ್ ಡೆಲಿವರಿ ಕೊಟ್ಟಿಲ್ಲ ಅವನು. ನೆಕ್ಸ್ಟು ಈ ಶರ್ಟ್ ಥರ ತರಿಸ್ಕೊಂಡೆ. ನನ್ನ ಹತ್ರ ಒಂದು ಬ್ರೌನ್ ಕಲರ್ ಪ್ಯಾಂಟ್ ಇದೆ, ಅದಕ್ಕೆ ಪೇರಪ್ ಮಾಡೋಣ ಅಂತ ತರಿಸ್ಕೊಂಡಿದ್ದು. ಇದು ವೈಟ್ ಕಲರ್ ಸಖತ್ತಾಗಿದೆಲ್ಲ, ತುಂಬ ಡೀಸೆಂಟ್ ಆಗಿದೆ. ಸ್ಲೀವ್ಸ್ ನಾರ್ಮಲ್ ಆಗಿದೆ. ಆ್ಯಂಡ್ ಈ ಥರ ಇದೆ. ನಾನು ಆ್ಯಕ್ಚುಲಿ ಏನಪ್ಪ ಸೈಜಲ್ಲಿ ತರಿಸ್ಕೊಂಡಿರೋದು. ಸ್ವಲ್ಪ ಲೂಸ್ ಇರಲಿ ಅಂತ ಅಂದ್ಬಿಟ್ಟು ವಾಶ್ ಮಾಡಿದ್ಮೇಲೆ ಶ್ರಿಂಕ್ ಆಗುತ್ತೆ. ಆ್ಯಕ್ಚುಲಿ ಇದು ಕಾಟನ್ ಇಲ್ಲ ಲೆನಿನ್ ಅಂತ ಬರುತ್ತೆ ಗೊತ್ತಾ, ಆ ಥರ ಮಟೀರಿಯಲ್ ಇರಬೇಕು. ಬಟ್ ಕಾಟನ್ನೇ. ಇಲ್ಲಿ ವಾಶ್ ಮಾಡಿದ್ಮೇಲೆ ಸರಿ ಹೋಗುತ್ತೆ. ಆ್ಯಂಡ್ ಇದ್ರಲ್ಲಿ ಹೆಂಗೆ ಅಂದರೆ ಎಲ್ಲ ವೈಟೇ, ಅದೇ ಇಲ್ಲಿ ಪ್ರಿಂಟ್ಸ್ ಮಾತ್ರ ನಿಮಗೆ ಬೇರೆ ಬರುತ್ತೆ. ಪಿಂಕ್ ಇದೆ, ಬ್ಲೂ ಇದೆ, ಆಮೇಲೆ ರೆಡ್ ಇದೆ. ಬಟ್ ನನಗೆ ಬ್ರೌನ್ ಬೇಕಿತ್ತು ಅಂತ ಇದನ್ನು ತರಿಸ್ಕೊಂಡಿದ್ದು. ನಾನು ಹಾಕ್ಕೊಂಡು ಬರ್ತೇನೆ. ಆ್ಯಕ್ಚುಲಿ ಚೆನ್ನಾಗಿದೆ. ಒಂದ್ಸತಿ ವಾಶ್ ಮಾಡಿದ್ಮೇಲೆ ಕರೆಕ್ಟಾಗಿ ಫಿಟ್ ಆಗಿರುತ್ತೆ. ಇದೆಲ್ಲ ಸ್ವಲ್ಪ ಲೂಸಿದೆ, ಪರವಾಗಿಲ್ಲ. ಬಟ್ ಚೆನ್ನಾಗಿದೆ. ಚೂರು ಟ್ರಾನ್ಸ್ಪರೆಂಟ್ ಇದೆ ಆಯಿತಾ. ನೀವು ಬೇಕಿದ್ರೆ ಈ ಸ್ಪೆಗೆಟಿವ್ ಬರುತ್ತೆ ಗೊತ್ತಾ, ಅದನ್ನೇ ಯೂಸ್ ಮಾಡ್ಬೋದು. ಆ್ಯಂಡ್ ನೈಸ್ ಅಲ್ಲ. ಅಯ್ಯೋ ಒಂಥರ ಚೆನ್ನಾಗಿತ್ತು. ಫಾರ್ಮಲ್ಸ್ಗೆಲ್ಲೂ ಸೂಪರಾಗಿ ಕಾಣುತ್ತೆ. ಬಟ್ ಅದರ ಬ್ರೌನ್ ಪ್ಯಾಂಟ್ ಇದೆಲ್ಲ ಅದಕ್ಕೆ ಹಾಕೋತೀನಿ. ಕಾಟ್ ಸೆಟ್ ಥರ ಮ್ಯಾಚ್ ಆಗುತ್ತೆ. ಸೊ ಚೆನ್ನಾಗಿರುತ್ತೆ. ವೈಟೇ ಬರೋದು, ಇದು ಮಾತ್ರ ಚೇಂಜ್ ಇರುತ್ತೆ, ಪ್ರಿಂಟ್ಸ್ ಮಾತ್ರ. ಹಿಂಗೆ ನೆಕ್ಸ್ಟು ಒಂದು ಕುರ್ತಾ ನನ್ನ ಹತ್ರ ಆಲ್ರೆಡಿ ಇತ್ತು ಅದೇ ಥರದ್ದು, ಬಟ್ ಬೇರೆ ಕಲರ್ ತರಿಸ್ಕೊಳ್ತೀನಿ. ಇದು ಹಾಲ್ಟರ್ನೇಟ್ ಕುರ್ತಾ ಆಯಿತಾ. ಬ್ಲ್ಯಾಕ್ ಕಲರಲ್ಲಿ ತರಿಸ್ಕೊಂಡಿದ್ದೀನಿ. ಆ್ಯಕ್ಚುಲಿ ಬ್ಲ್ಯಾಕ್ ಸ್ಟಾಕ್ ಮಾಡಿಬಿಟ್ಟಿದ್ದೆ ಆಯಿತಾ. ತುಂಬ ಬ್ಲ್ಯಾಕ್ ಆಗೋಗಿದ್ದಾವೆ ಅಂತ ಹೇಳ್ಬಿಟ್ಟು ಸ್ಟಾಕ್ ಮಾಡಿಬಿಟ್ಟಿದ್ದೆ. ಬಟ್ ಯಾಕೋ ಇದನ್ನು ನೋಡ್ಮೇಲೆ ತೊಗೋಬೇಕು ಅಂತ ಅನ್ನಿಸ್ತು, ಅದಕ್ಕೆ ತೊಗೊಂಡೆ. ಸಾಕಾಗಿದೆ ಅಲ್ಲ. ಪ್ರಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಇದನ್ನ ಏನೋ ಕರೀತಾರೆ ಪ್ರಿಂಟು, ಬಟ್ ಗೊತ್ತಿಲ್ಲ. ಈ ಥರ ಆಲ್ಟರ್ನೆಟ್ಟು. ಬಟ್ ಇದು ಕಾಟನ್ ಅಲ್ಲ, ಇದೊಂಥರ ಜಾರ್ಜೆಟ್ ಬಟ್ಟೆ ಬರುತ್ತೆ ಗೊತ್ತಾ, ಆ ಥರದ್ದು. ಹಿಂದೆ ಎಲಾಸ್ಟಿಕ್ ಇದೆ. ಇದು ಎಲ್ ಸೈಜಲ್ಲೇ ತೊಗೊಂಡಿರೋದು ನಾನು. ನಂದು ಇದೆಯಲ್ಲ ಸ್ವಲ್ಪ ವೈಡ್ ಇದೆ,
ಅದಕ್ಕೆ ನಾನು ಎಲ್ಲೆಲ್ಲಿ ತೊಗೊಂಡಿರೋದು. ಸೊ ಇದನ್ನು ಹಾಕೊಂಡು ಬರ್ತೀನಿ, ಹೇಗೆ ಕಾಣುತ್ತೆ ಅಂತ ನೋಡೋಣ. ಓಕೆನಾ? ಇದು ಆ್ಯಕ್ಚುಲಿ ಉದ್ದ ಇದೆ ಆಯಿತಾ, ಎಷ್ಟು ಉದ್ದ ಇದೆ, ಚೆನ್ನಾಗಿದೆ ಅಲ್ಲ. ಈ ಕಾಂಬಿನೇಷನ್ ಚೆನ್ನಾಗಿದೆ. ಬಟ್ ಇದು ತೀರಾ ವೈಟ್ ಪ್ಯಾಂಟ್ ಅಲ್ಲ, ಒಂಥರ ಸ್ವಲ್ಪ ಹಾಫ್ ವೈಟ್ ಪ್ಯಾಂಟ್ ಥರ. ಬಟ್ ವೈಟ್ ಕಲರ್ ಪ್ಯಾಂಟ್ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಇದೆ, ಚೆನ್ನಾಗಿದೆ. ನನಗೆ ವಿಗ್ನೆಕ್ ತುಂಬ ಇಷ್ಟ ಆಗುತ್ತೆ. ಅಂದರೆ ಡೀಪಾಗೆ ಹಾಕಬೇಕು ಅಂತ ಏನೂ ಇಲ್ಲ, ನೀವು ಇಲ್ಲಿವರೆಗೂ ಹಾಕಿದ್ರೂ ನಡೆಯುತ್ತೆ. ಇಂಡಿಯಾ ವೆರಿ ನೈಸ್ ಅಲ್ಲ. ಬಟ್ ಲಾಸ್ಟ್ ಟೈಮ್ ನಾನು ಒಂದು ಜ್ಯುವೆಲ್ರಿದು ಹಾಕೋಬೇಕಾದ್ರೆ ತೋರಿಸಿದೆ ಗೊತ್ತಾ ನಿಮಗೆ, ಬ್ಲೂ ಕಲರು. ಅದನ್ನೇ ಹಿಂದ್ಗಡೆ ಫುಲ್ ಲೂಸು, ಇದು ಲೂಸ್ ಇಲ್ಲ, ಇದು ಕರೆಕ್ಟಾಗಿದೆ. ಅದು ಫುಲ್ ಲೂಸ್ ಆಯಿತು. ಅದು ತೊಗೊಂಡಿರೋದೇ ಮೀಡಿಯಮಲ್ಲಿ ಏನೋ ಅನಿಸುತ್ತೆ, ಬಟ್ ಸಿಕ್ಕಾಪಟ್ಟೆ ಲೂಸ್ ಇದೆ. ಇದು ಕರೆಕ್ಟಾಗಿದೆ, ಅದು ಸ್ಟಿಚಿಗೆ ಕೊಡಬೇಕು. ವೆರಿ ನೈಸ್, ಹೀಗೆ ಸೂಪರ್ ಅಲ್ಲ. ನೆಕ್ಸ್ಟ್ ಯಾವುದು ತಗೋಣ? ನೆಕ್ಸ್ಟು ಯೆಲ್ಲೋ ಕಲರ್ದು 2 ತೊಗೊಂಡ್ಬಿಟ್ಟಿದ್ದೀನಿ. ಅಂದರೆ ಒಂದೇ ಥರ ಅಲ್ಲ, ಬೇರೆ ಬೇರೆ ಥರ 2 ತೊಗೊಂಡ್ಬಿಟ್ಟಿದ್ದೀನಿ. ಇದು ಎಲ್ಲೋ ಅಲ್ಲ, ಇದು ಮಸ್ಟರ್ಡ್. ಇದು ಹೆಂಗೆ ಅಂದರೆ ಫಾರ್ಮಲ್ಸ್ ಮೇಲೆ ಕುರ್ತಾ ಹಾಕೋತಾರೆ ಗೊತ್ತಾ, ಶಾರ್ಟ್ ಕುರ್ತಾ ಆ ಥರ ಇರುತ್ತೆ. ಈ ಥರ ಇದೆ. ಇದರಲ್ಲಿ ನಿಮಗೆ ಕಲರ್ ಆಪ್ಷನ್ಸ್ ಇಲ್ಲ, ಇದೊಂದೇ ನನ್ನ ಕಾಣ್ತಿದ್ದೆ, ಇದೊಂದೇ ನಾನು ತೊಗೊಂಡಿದ್ದು. ಈ ಸೈಜ್ ಬಂದು ಇದನ್ನೂ ಎಲ್ಲೋ, ಆಲ್ಮೋಸ್ಟ್ ಎಲ್ಲನೂ ಎಲ್ಲೆಲ್ಲೇ ತೊಗೊಂಡಿರೋದು. ಸೊ ಇದು ಮಸ್ಟರ್ಡ್ ಕಲರ್, ಯೆಲ್ಲೋ ಕಲರ್ ಅಂದ್ಬಿಟ್ಟೆ. ಈ ಥರ ಇದೆ, ಲೂಸ್ ಆಗುತ್ತೆ, ಹಾಕ್ಕೊಂಡು ಬರ್ತೀನಿ. ಎಸ್, ತುಂಬ ಅಂದರೆ ತುಂಬ ಲೂಸು. ಬಟ್ ಇಲ್ಲಿ ಕಟ್ಸು ಈ ಥರ ಇದೆ, ನಾನು ಗೊತ್ತಿರಲಿಲ್ಲ. ಈ ಥರ ಕಟ್ಸ್ಕೊಟ್ಟಿದ್ದಾರೆ, ಇಲ್ಲಿ ಕಟ್ಕೊಟ್ಟಿದ್ದಾರೆ. ಹಿಂದ್ಗಡೆ ಇಲ್ಲ, ಹಿಂದ್ಗಡೆ ಏನಿಲ್ಲ, ಹಿಂದ್ಗಡೆ ನಾರ್ಮಲ್ ಇದೆ. ಬಟ್ ಫ್ರಂಟಲ್ಲಿ ನಿಮಗೆ ಈ ಥರ ಕಟ್ಟು, ಅದು ಯಾವ ಥರ ಡಿಸೈನ್ ಅಂತ ಗೊತ್ತಿಲ್ಲ. 3/4 ಸ್ಲೀವ್ಸ್ ಇದೆ. ಪಂಚೆಗಳೆಲ್ಲ ಹಾಕಿದ್ರೆ ಹೆಂಗೆ ಕಾಣುತ್ತೆ ಕಾಣ್ತಾ ಇದೆ, ಪ್ಯಾಂಟ್ ಹಾಕಿರೋದು. ಬಟ್ ಚೆನ್ನಾಗಿದೆ ಅಲ್ವಾ ಒಂಥರ. ಬಟ್ ವೀನಕ್ಕಿದೆ. ಇದಕ್ಕೆ ಬ್ಲ್ಯಾಕ್ ಪ್ಯಾಂಟ್ ಹಾಕಿದ್ರೆ ಸೂಪರ್ ಆಗಿರುತ್ತೆ, ವೈಟ್ಗಿಂತ ಬ್ಲ್ಯಾಕ್. ಯಾಕಂದರೆ ಬ್ಲ್ಯಾಕ್ ಕಲರ್ದು ಇಲ್ಲಿ ಎಂಬ್ರಾಯ್ಡ್ರಿ ಕೊಟ್ಟಿದ್ದಾರಲ್ವಾ, ಸೊ ಬ್ಲ್ಯಾಕ್ ಚೆನ್ನಾಗಿ ಕಾಣುತ್ತೆ. ವೈಟ್ ಏನೋ ಅಷ್ಟು ಆ್ಯಕ್ಟ್ ಅಂತ ಅನ್ನಿಸ್ತಿಲ್ಲ ನನಗೆ. ಬ್ಲ್ಯಾಕೇ ಪ್ರಿಫರ್ ಮಾಡಿ, ಇಫ್ ಇನ್ ಕೇಸ್ ನೀವು ಈ ಥರ ತೊಗೊಂಡ್ರೆ ಬ್ಲ್ಯಾಕ್ ಪ್ಯಾಂಟ್ ತೊಗೊಳ್ಳಿ. ನೆಕ್ಸ್ಟ್ ಯಾವುದು ನೋಡೋಣ? ಈ ಲಾಸ್ಟಲ್ಲಿ ತೋರಿಸ್ತೀನಿ ಅಂತ. ನೆಕ್ಸ್ಟು ಪಿಂಕ್ ಕಲರ್ ಕುರ್ತಾ. ನೆಕ್ಸ್ಟು ಈ ಕುರ್ತಾ ತೊಗೊಂಡಿದ್ದೀನಿ. ಚಲ್ಲ ಪಿಂಕ್ ಭಾಳ ಹಾಕಿ ಸೊ ಆ ಥರ ಆಲ್ರೆಡಿ ಪಿಂಕ್ ಇದೆ, ಇಲ್ಲ ಅಂತಲ್ಲ. ಬಟ್ ಇದೊಂಥರ ಚೆನ್ನಾಗಿತ್ತು ನನಗೆ, ಅದಕ್ಕೆ ನಾನು ಇದನ್ನು ತೊಗೊಂಡಿದ್ದು. ಈಗ ನೋಡಿ ಎಷ್ಟು ಚೆನ್ನಾಗಿದೆ, ಸಖತ್ ಡೀಸೆಂಟ್ ಆಗಿದೆ. ಹಿಂದೆ ನಿಮಗೆ ಈ ಥರ ಲೇಸ್ ಕೊಟ್ಟಿದ್ದಾರೆ. ಸೊ ಫಿಟ್ಟಿಂಗ್ ಮಾಡಿಸೋ ಅವಶ್ಯಕತೆನೇ ಇಲ್ಲ, ನೀವು ಒಂದು ಸೈಜ್ ದೊಡ್ಡ ತೊಗೊಳ್ಳಿ, ವಾಶ್ ಮಾಡಿದ್ಮೇಲೆ ಶ್ರಿಂಕ್ ಆಗುತ್ತೆ. ಆ್ಯಂಡ್ ಹಿಂದ್ಗಡೆಯಿಂದ ನೀವು ಫಿಟ್ಟಿಂಗ್ ಮಾಡಿಸ್ಕೊಳ್ಬೋದು. ಸೊ ಚೆನ್ನಾಗಿದೆ ಅಲ್ಲ. ಫುಲ್ ಸ್ಲೀವ್ಸು, ಬಟ್ಟೆ ಸಖತ್ ಸಾಫ್ಟ್ ಆಗಿದೆ. ಇಲ್ಲಿ ಬಟ್ಟೆ ಸಖತ್ ಸಾಫ್ಟ್ ಆಗಿದೆ. ಹಿಂದ್ಗಡೆ ಒಂದು ಟೈಟಾಗಿ ಕಟ್ಕೊಳ್ಳೋದು, ಯಾಕಂದರೆ ಲಾಸ್ಟ್ ಟೈಮ್ ಏನು ಟಾಪ್ ತೋರಿಸಿದೆ ಪಿಂಕ್ ಕಲರ್, ಅದು ಕಟ್ ಆಗಿಬಿಟ್ಟಿದೆ ಒಂದು. ಇವಾಗ ನಾನು ಮತ್ತದು ನಾವು ಸ್ಟಿಚ್ ಮಾಡ್ಸೋಕ್ಕೂ ಆಗಲ್ಲ. ಇದನ್ನು ನಾನು ತೊಗೊಂಡಿರೋ ಸೈಜ್ ಬಂದು ಎಲ್ಲಲ್ಲಿ ಹಾಕೊಂಡು ಬರ್ತೀನಿ. ಇವಾಗ ಹಾಕೊಂಡಿರೋ ಪ್ಯಾಂಟಿಗೆ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಲೂಸ್ ಇದೆ, ಬಟ್ ಹಿಂದೆ ನಾನು ಸ್ಟ್ರೈಟ್ ಮಾಡ್ಕೊಳಕ್ಕೆ ಹೋಗಲ್ಲ ನಾನು ಸದ್ಯಕ್ಕೆ, ಬಿಕಾಸ್ ಭಯ ನನಗೆ. ಏನೂ ಮಾಡ್ಕೊಳ್ಳೋಲ್ಲ, ಹಾಗೆ ಬಿಡ್ತೀನಿ ಇವಾಗ. ಇಲ್ಲಿ ಚೆನ್ನಾಗಿದೆ. ಇದೊಂದು ಸ್ವಲ್ಪ ಬ್ರಾಡ್ ಇರಬೇಕಿತ್ತು ಅಂತ ಅನ್ನಿಸ್ತು ನನಗೆ, ಸ್ವಲ್ಪ ಶಾರ್ಟ್ ಆಯಿತು. ಯಾಕಂದರೆ ಹಿಂದೆ ಎಳಿತೀವಲ್ಲ ಅವಾಗ ಈ ಥರ ಆಗ್ಬಿಡುತ್ತೆ ಅಂತ ಅನಿಸುತ್ತೆ. ಬಟ್ ಅದು ಬಿಟ್ಟರೆ ಬೇರೆ ಚೆನ್ನಾಗಿದೆ. ಬಟ್ಟೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ಪ್ಯಾಂಟಿಗೆ ಕರೆಕ್ಟಾಗಿ ಮ್ಯಾಚ್ ಆಗ್ತಿದೆ. ನೀವು ವೈಟ್ ಫಾರ್ಮಲ್ಸ್ ಆದರೂ ಹಾಕಿ, ಇಲ್ಲ ಜೀನ್ಸ್ ಮೇಲಾದರೂ ಹಾಕಿ, ಸ್ಟ್ರೇಟ್ ಕಟ್ ಜೀನ್ಸ್ ಬರುತ್ತೆ ಗೊತ್ತಾ, ಅದ್ರ ಮೇಲಾದರೂ ಹಾಕ್ಕೊಬೋದು, ಚೆನ್ನಾಗಿ ಕಾಣಿಸುತ್ತೆ. ಎಸ್, ಸ್ಲೀವ್ಸು ನಾನು ಪ್ರತಿ ಸತಿ ಸ್ಲೀವ್ಸ್ ಈ ಥರ ತೊಗೊಂಡು ಹಿಂಗೆ ಬರ್ತೈತೆ ಕೈ. ನಾರ್ಮಲ್ ಸ್ಲೀವ್ಸು ಫುಲ್ ಸ್ಲೀವ್ಸ್ ಬರುತ್ತೆ, ಬಟ್ ಫುಲ್ಲು ಬರೋಲ್ಲ. ಇದ್ರ ತನಕ ರೆಸ್ಟ್ ತನಕ ಮಾತ್ರ ಇರೋದು, ಅಲ್ಲ ಅಲ್ಲಿ ತನಕನೇ ಬರೋದು. ಬಟ್ ವಾಶ್ ಮಾಡಿದ್ಮೇಲೆ ಮೇಲೆ ಹೊಟ್ಟೋಗ್ಬಿಡುತ್ತೆ ಸ್ವಲ್ಪ. ಈ ಥರ ಇದೆ. ನೆಕ್ಸ್ಟ್ ಯಾವುದು ನೋಡೋಣ? ನೆಕ್ಸ್ಟು ಯೆಲ್ಲೋ ಕಲರ್ ತೊಗೊಂಡು.
ಇದು ಸ್ಲೀವ್ಲೆಸ್. ನೀವು ಇಷ್ಟಪಡ್ತೀರಾ? ಆ್ಯಕ್ಚುಲಿ ಲೇಸ್ ಕೊಟ್ಟಿದ್ದಾರೆ, ಫ್ರಂಟಲ್ಲೂ ಲೇಸ್ ಕೊಟ್ಟಿದ್ದಾರೆ ಆಯಿತಾ. ವೀನೆಕ್ ಇದೆ, ನಾನು ತೊಗೊಂಡಿರೋದು ಬಂದು ಎಲ್ ಸೈಜಲ್ಲಿ. ಆ್ಯಂಡ್ ಹಿಂದ್ಗಡೆನೂ ನಿಮಗೆ ಲೇಸ್ ಇರುತ್ತೆ, ಸೊ ಫಿಟ್ ಮಾಡಿಸೋ ಅವಶ್ಯಕತೆ ಇಲ್ಲ, ಸೇಮ್ ಈ ಟಾಪ್ ಥರನೇ ಇರುತ್ತೆ. ಆ್ಯಂಡ್ ಈ ಥರ ಇದೆ. ಬರೀ ಇಲ್ಲಿ ಮಾತ್ರ ನಾನು ಸ್ಟಿಚ್ ಮಾಡಿಸ್ತೀನಿ, ಬಿಕಾಸ್ ಇಲ್ಲಿ ಲೂಸ್ ಆಗುತ್ತೆ ನನಗೆ. ಇಲ್ಲಿ ಮಾತ್ರ ಸ್ಟಿಚ್ ಮಾಡಿಸ್ತೀನಿ, ಅದು ಬಿಟ್ಟರೆ ಬೇರೆ ಏನು ಸ್ಟಿಚ್ ಮಾಡ್ಸೋಕೆ ಹೋಗಲ್ಲ. ಸಖತ್ತಾಗಿದೆಲ್ಲ. ಯಾಕೆ ವೈಟ್ ಕಲರ್ ಪ್ಯಾಂಟ್ ಹಾಕೊಂಡೆ ಗೊತ್ತಾ? ಎಲ್ಲದಕ್ಕೂ ಸೂಟ್ ಆಗುತ್ತೆ, ಯಾಕಂದರೆ ತರಿಸ್ಕೊಂಡ್ರೆ ಗೊತ್ತಿದೆಯಲ್ಲ, ಅದಕ್ಕೆ ನಾನು ವೈಟ್ ಕಲರ್ ಪ್ಯಾಂಟ್ ಹಾಕೊಂಡೆ. ಸೊ ಇದನ್ನು ಹಾಕೊಂಡು ಬರ್ತೀನಿ. ನಾನು ಹೇಳ್ದೆ ಅಲ್ವಾ, ಇಲ್ಲಿ ನಂಗೆ ಫುಲ್ ಲೂಸ್ ಆಗುತ್ತೆ ಅಂತ. ಸೊ ಇಲ್ಲಿ ಫುಲ್ ಲೂಸ್ ಆಗುತ್ತೆ. ಆ್ಯಕ್ಚುಲಿ ಈ ನಾಟ್ ಏನಿದೆ ಇಲ್ಲಿ ಕಟ್ಟೋದಲ್ಲ, ಹಿಂದೆ ಕೊಟ್ಟಿರೋ ನಾಟು ಮತ್ತು ಈ ನಾಟು ಎರಡೂ ಸೇರಿ ಇಲ್ಲಿ ಕಟ್ಟಬೇಕು. ಈ ಥರ ಹಾಫ್ ಕಟ್ಟಬೇಕಿತ್ತು, ನಾನು ಒಂದೇ ಕಡೆ ಜಾಸ್ತಿ ಕಟ್ಬಿಟ್ಟೆ. ಸದ್ಯಕ್ಕೆ ಹಂಗೆ ಇಲ್ಲಿ. ಎಸ್, ಇಲ್ಲಿ ಅಯ್ಯೋ ಚೆನ್ನಾಗೈತೆ. ಇದೆಲ್ಲನೂ ಕಾಟನ್ನು ಇಲ್ಲಿ ಅದೇ ಇಲ್ಲಿ ಫುಲ್ ಲೂಸ್ ಇದೆ. ಇಷ್ಟು ಮಾತ್ರ ಸ್ಟಿಚ್ ಮಾಡಿಸ್ಬೇಕು ಹಿಂಗೆ, ಈ ಕಡೆನೂ ಈ ಕಡೆನೂ. ಸೊ ಸರಿ ಬರುತ್ತೆ. ಸಿ ತಾನೇ? ಎಸ್. ನೆಕ್ಸ್ಟ್ ಯಾವುದು ನೋಡೋಣ. ನೆಕ್ಸ್ಟ್ ಬಂದು ಸ್ಟ್ರಾಬೆರಿ ಡ್ರೆಸ್ ಅಂತ ನಾನು ಇಟ್ಟಿರೋದು ಹೆಸರು. ಇದು ನೈಟ್ ಡ್ರೆಸ್ ಆ್ಯಕ್ಚುಲಿ. ನೋಡ್ತಾ ಇದ್ದೆ ಆಯಿತಾ, ತುಂಬ ಸರ್ತಿ ತೊಗೋಬೇಕು ಅಂತ ಅಂದ್ಕೊಂಡೆ. ಬಟ್ಟೆ ಹೆಂಗಿರುತ್ತೋ ಅಂದ್ಕೊಂಡೆ, ಬಟ್ ಬಟ್ಟೆ ತುಂಬ ಚೆನ್ನಾಗಿ ಬಂದಿದೆ. ಎಸ್, ಹೀಗೆ ಲೈಟ್ ಡ್ರೆಸ್ದು ಟೀ ಶರ್ಟು ಜೊತೆಗೆ ಶಾರ್ಟ್ಸ್ ಬಂದಿದೆ. ಸೊ ಇದನ್ನೇನು ಹಾಕೊಂಡು ನಾನು ತೋರಿಸಲ್ಲ, ನೈಟ್ ಡ್ರೆಸ್ ಅಲ್ವಾ, ಏನು ಹಾಕೊಂಡು ತೋರಿಸೋದು. ನಾನು ಯಾವ ಸೈಜಲ್ಲಿ ತೊಗೊಂಡಿದ್ದೆ, ಎಕ್ಸೆಲ್ ತೊಗೊಂಡಿದ್ದೀನಿ, ಸ್ವಲ್ಪ ಲೂಸ್ ಇರಲಿ ಅಂತ ಹೇಳಿ. ಯೂಶ್ವಲಿ ನಾನು ಮನೇಲಿ ಹಾಕೋದು ಡ್ರೆಸ್ಸಸ್ ಎಲ್ಲನೂ ಲೂಸ್ ಪ್ರಿಫರ್ ಮಾಡ್ತೀನಿ. ಅಲ್ಲ, ನಾನು ನಾರ್ಮಲ್ ಡ್ರೆಸ್ಸು ಲೂಸೇ ಇರುತ್ತೆ, ಯಾಕಂದರೆ ನಾನು ಲೂಸ್ ಅಲ್ವಾ, ಅದಕ್ಕೆ ಇದನ್ನ ನಾನು ಒಂದು ಸೈಜ್ ದುಡ್ಡು ತರಿಸ್ಕೊಂಡೆ. ಯಾವಾಗಲೂ ಎಲ್ಲಿ ತರಿಸ್ಕೊತ್ತೆ, ಬಟ್ ಈ ಸರ್ತಿ ಎಕ್ಸೆಲ್ ತರಿಸ್ಕೊಂಡಿದ್ದೀನಿ, ಕಂಫರ್ಟಬಲ್ ಆಗಿ ಇರಲಿ ಅಂತ ಹೇಳಿ. ಶೆಕೆ ಬೇರೆ ಸಿಕ್ಕಾಪಟ್ಟೆ ಆಗ್ತಿರುತ್ತೆ, ಮಳೆ ಬರೋ ಥರ ಇರುತ್ತೆ, ಮಳೆ ಬಂದಿರುತ್ತೆ, ಆದರೂ ಶೆಕೆ ಆಗ್ತಿರುತ್ತೆ. ಬಟ್ ಅದನ್ನೇನು ಹಾಕೊಂಡು ತೋರಿಸಲ್ಲ ಆಯಿತಾ. ಸೊ ಆಯಿತು, ಲಾಸ್ಟಲ್ಲಿ ತೋರಿಸ್ತೀನಿ ಅಂತಂದರೆ ಇನ್ನೂ ಎಷ್ಟು ತೋರಿಸ್ತೀನಿ. ಅದಕ್ಕೆ ಮುಂಚೆ ಇದನ್ನು ತೋರಿಸ್ತೀನಿ. ಇದು ನನಗೆ ಕಾಂಬೋದಲ್ಲಿ ಸಿಕ್ಕಿದ್ದು. ಕಾಂಬೋನ ಅಲ್ಲ, ಸಪ್ರೇಟ್ ತೊಗೊಂಡು ಕಾಂಬೋಲಿ ಕೊಟ್ಟಿದ್ದಾರೆ, ಬಿಕಾಸ್ ಒಂದೇ ಕಂಪ್ನಿ 2 ಕಲರ್ ತೊಗೊಂಡಿರೋದು. ನಾನು ಕಾಂಬೋ ಅಂದ್ಕೊಂಡ್ಬಿಟ್ಟಿದ್ದೀನಿ, ನಾವೇನು ಬ್ಲ್ಯಾಕ್ ಔಟ್ ಆಫ್ ಸ್ಟಾಕ್ ಆಗಿತ್ತಪ್ಪ. ಬ್ಲ್ಯಾಕ್ ಒಂದಿರಲ್ಲ ಎಲ್ಲೂ, ಆಲ್ಟರ್ನೇಟ್ ಟೀಸ್ ಬರುತ್ತೆ ಗೊತ್ತಾ, ಅದನ್ನು ತೊಗೊಂಡೆ ಮನೇಲಿ ಹಾಕೋಕ್ಕೆ ಅಂತ ಹೇಳ್ಬಿಟ್ಟು. ಈ ಥರ ಫೋಟೋ ಹಾಕ್ತೀನಿ, ಸೊ ದಟ್ ನಿಮ್ಗೆ ಗೊತ್ತಾಗುತ್ತೆ. ಹಿಂಗಿದೆ. ಇದರಲ್ಲಿ 2 ಕಲರ್ಸ್ ತೊಗೊಂಡೆ. ಅದು ಬ್ಲೂ ಒಂದು ತೊಗೊಂಡೆ, ಅದಾದಮೇಲೆ ಪಿಂಕ್ ಕಲರ್ ಒಂದು ತೊಗೊಂಡೆ. ಬ್ಲ್ಯಾಕ್ ಔಟ್ ಆಫ್ ಸ್ಟಾಕ್ ಆಗಿಬಿಟ್ಟಿತ್ತು, ಅದಕ್ಕೆ ನಾನು ಬ್ಲ್ಯಾಕ್ ತೊಗೊಳ್ಳಿಲ್ಲ, ಬ್ಲೂ ಮತ್ತು ಇದನ್ನು ತೊಗೊಂಡೆ. ಮನೇಲಿ ಹಾಕೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ಮುಗೀತು. ಲಾಸ್ಟ್ ಒಂದಿದೆ, ಇದು ಚೂಡಿದಾರ್ ಅಂತ ಅನಿಸುತ್ತೆ. ಹೌದು, ಚೂಡಿದಾರೆ. ಜೊತೆ ಫೋಟೋ ಹಾಕ್ತೀನಿ, ಅದನ್ನ ನೋಡಿ ತರಿಸ್ಕೊಂಡಿದ್ದು ನಾನು. ಬಟ್ ಇವಾಗ ಹಾಕೊಂಡ್ರೆ ಗೊತ್ತಿಲ್ಲ ಹೇಗಿರುತ್ತೆ ಅಂತ ಅಂದ್ಬಿಟ್ಟು. ಅಯ್ಯೋ, ಲೆಟ್ಸ್ ಸಿ. ಆ್ಯಕ್ಚುಲಿ ಈ ಡ್ರೆಸ್ಸು ನಾನು ಯಾಕೆ ತರಿಸ್ಕೊಂಡಿದ್ದೆ, ಬಿಕಾಸ್ ಪಫ್ ಸ್ಲೀವ್ಸ್ ಇತ್ತು, ಅದಕ್ಕೆ ಇದನ್ನು ತರಿಸ್ಕೊಂಡಿದ್ದು. ನಾನು ಫೋಟೋದಲ್ಲಿ ನೋಡಿದೆ, ತುಂಬ 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 ಇಷ್ಟ ಆಗ್ಬಿಟ್ಟು. ಇದ್ರಲ್ಲಿ ಇನ್ನೊಂದು ಕಲರ್ ಇತ್ತು, ಬಟ್ ಪಿಂಕ್ ನಂಗೆ ಯಾಕೋ ಚೆನ್ನಾಗಿ ಅನ್ನಿಸ್ತು ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದು ನಾನು. ಸೊ ಈ ಥರ ಇದೆ. ಆ್ಯಂಡ್ ಪ್ಯಾಂಟ್ ಬರಲ್ಲ ಇದಕ್ಕೆ ಆಯಿತಾ, ದುಪ್ಪಟ್ಟ ಬರುತ್ತೆ. ದುಪ್ಪಟ್ಟ ಚೆನ್ನಾಗಿದೆ ಆ್ಯಕ್ಚುಲಿ, ದುಪ್ಪಟ್ಟ ಸಕ್ಕತ್ತಾಗಿದೆ. ಇಲ್ಲಿ ನಿಮಗೆ ಅಂತಾರೆ, ಇದನ್ನೇನಂತಾರೆ, ಬಾರ್ಡ್ರ್ ಕೊಟ್ಟಿದ್ದಾರೆ ಆಯಿತಾ. ಪ್ಯಾಂಟ್ ಇದೆ ಇರಲಿ ವೈಟೇ, ಇದನ್ನ ಹಾಕೊಂಡು ತೋರಿಸ್ತೀನಿ.
ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಾನು ತೊಗೊಂಡಿರೋ ಸೈಜ್ ಬಂದು ಎಲ್ ಸೈಜಲ್ಲಿ ತೊಗೊಂಡಿರೋದು. ಇದಕ್ಕೆ ನಾವು ವೈಟ್ ಕಲರ್ ಲೆಗಿಂಗ್ಸ್ ಹಾಕಿದ್ರೆ ತುಂಬ 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 ಚೆನ್ನಾಗಿರುತ್ತೆ. ಹಳೆ ಕಾಲದಲ್ಲೆಲ್ಲ ಹಾಕ್ತಿದ್ವಿ ಗೊತ್ತಾ ನಾವು. ನಾನು ಯಾವ ಹಳೆ ಕಾಲದಲ್ಲಿ ಉಟ್ಬಿಟ್ಟೆ ಅಂತ ಹೇಳ್ತಾ ಇದ್ದೀನಿ. ಅಂದರೆ ನಾವು ಚಿಕ್ಕವರಿದ್ದಾಗೆಲ್ಲ ಹಾಕ್ತಿದ್ವಿ ಗೊತ್ತಾ, ಫುಲ್ ಫಿಟ್ ಪ್ಯಾಂಟು ಲಾಂಗ್ ಟಾಪ್ ಹಾಕ್ತಿದ್ದಿಲ್ಲ, ಅದೇ ಥರ ಡಿಸೈನ್ ಇದ್ರೆ. ಸೊ ಹಾಕೊಂಡು ತೋರಿಸ್ತೀನಿ. ನಿಜ ಹೇಳ ತುಂಬ ಚೆನ್ನಾಗಿದೆ, ಬಟ್ ಸ್ವಲ್ಪ ಲೂಸ್ ಆಗಿದೆ. ತುಂಬ 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 ಚೆನ್ನಾಗಿದೆ. ಆ ಪ್ಯಾಂಟ್ಗೆ ಹಾಕೊಂಡ್ರೆ ಇಲ್ಲ ನೀವು ದುಪ್ಪಟ್ಟ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ. ಜೀನ್ ಅಂದರೆ ಲೆಗಿಂಗ್ಸ್, ವೈಟ್ ಲೆಗಿಂಗ್ಸ್ ಮೇಲೆ ಟಾಪ್ ಹಾಕಿದ್ರು ಸಖತ್ತಾಗಿರುತ್ತೆ. ಬಟ್ ಸ್ಪೆಷಲಿ ಈ ಸ್ಲೀವ್ಸ್ ಅಂತೂ ವೈಟ್ ಆಯಿತು, ತುಂಬ ಚೆನ್ನಾಗಿದೆ. ವಾಶ್ ಮಾಡಿದ್ರೆ ಸರಿ ಹೋಗುತ್ತೆ. ಈ ಥರ ಇದೆ. ಎಸ್, ಹೀಗೆ ಸೂಪರ್ ಅಲ್ಲ. ನಂಗೆ ಈ ಥರ ದುಪ್ಪಟ್ಟ ನಿಲ್ಲಲ್ಲ, ಪಿನ್ ಹಾಕೋತೀನಿ ಅಂದರೆ ಈ ಥರ ದುಪ್ಪಟ್ಟ ಎಲ್ಲ ಬಂತು ನನಗೆ ಡ್ರೆಸ್ಸಲ್ಲಿ ಅಂದರೆ ಪಿನ್ ಹಾಕ್ತೀನಿ ಎರಡೂ ಕಡೆ. ನನಗೆ ಯೂಶ್ವಲಿ ದುಪ್ಪಟ್ಟ ಈ ಥರ ಇಷ್ಟ ಹಿಂಗೆ, ಬಟ್ ಇದರಲ್ಲಿ ಡಿಸೈನ್ ಇದೆಲ್ಲ ಕವರ್ ಆಗಿಬಿಡುತ್ತೆ. ಸೊ ಒಂದು ಸೈಡ್ ಹಾಕೋಣ, ಇಲ್ಲ ಅಂತಂದರೆ ದುಪ್ಪಟ್ಟ ಹಾಕಿರೋದು ಪರವಾಗಿಲ್ಲ, ಚೆನ್ನಾಗಿದೆ ಹಾಗೆ. ಇದು ಟ್ಯಾಗು. ಸೊ ಇಲ್ಲಿಗೆ ಹಾಲ್ ಮುಟ್ಟಿತ್ತು ಗೈಸ್. ಮಿಂತ್ರಾನ ಒಂದು ಡ್ರೆಸ್ ತರಿಸ್ಕೊಂಡಿದ್ದೆ, ಅದಂತೂ ಸಕ್ಕತ್ತಾಗಿದೆ, ಯೆಲ್ಲೋ ಕಲರು. ಆ್ಯಂಡ್ ಹೇಗೆ ಅನ್ನಿಸ್ತು ಈ ಹಾಲ್ ಅಂತ ಹೇಳಿ. ಆ್ಯಂಡ್ ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟು ಹಾಲಲ್ಲಿ, ಆಯಿತಾ? ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಯಿತು ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಆ್ಯಂಡ್ ನನಗೆ ಯಾವ್ದು ಚೆನ್ನಾಗಿ ಕಾಣಿಸ್ತು ಅಂತ ಅದು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸಿಗ್ತೀನಿ ನಾನು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ. ಬಾಯ್.